ಇದರಿಂದ ದೇವರ ವಾಕ್ಯ ಮಾರ್ಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 36ನೇ ವಾಕ್ಯ. ಮಾರ್ಕನ ಬರೆದ ಸುವಾರ್ತೆ 8:36. ಯಾರಾದ್ರೂ ಗಟ್ಟಿಯಾಗಿ ಹೋದ್ರಿ? ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಅವನಿಗೆ ಪ್ರಯೋಜನ ಏನು? ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡ್ರು ಅವನು ಪ್ರಾಣ ನಷ್ಟಪಟ್ರೆ ಅವನಿಗೆ ಏನ್ ಲಾಭ? ಪ್ರಶ್ನೆ ಮಾಡ್ತಾರೆ. ಇದು ಯಾರು ಮಾಡಿದಂತ ಪ್ರಶ್ನೆ ರೀ? ಯಾರು? ಯೇಸು ಕ್ರಿಸ್ತ. ಯೇಸು ಸ್ವಾಮಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಬ್ಬ ಮನುಷ್ಯನು ಇಡೀ ಲೋಕವನ್ನೇ ಗೆಲ್ಲಬಹುದು, ಎಷ್ಟೆಷ್ಟೋ ರಾಜ್ಯಗಳು ಭೂಮಿ ಮೇಲೆ ಬಂದೋಗಿದ್ದಾರೆ, ಪ್ರಪಂಚವನ್ನೇ ಗೆಲ್ಲುವುದಕ್ಕಾಗಿ ಯುದ್ಧ ಮಾಡಿದ್ದಾರೆ, ಗೆದ್ದಿದ್ದಾರೆ, ಸೋತಿದ್ದಾರೆ, ಎಲ್ಲ ನಡೆದಿದೆ. ಯಾರೋ ಒಬ್ಬ ವ್ಯಕ್ತಿ ಭಾರತದ ಮೇಲೆ 17 ಬಾರಿ ದಾಳಿ ಮಾಡಿ ಸೋತಿದ್ದಾರೆ. ಸರಿ ರೀ? ಯಾರವನು? ಮೊಹಮ್ಮದ್ ಗಜ್ನಿ. ಭಾರತ ದೇಶದ ಮೇಲೆ 17 ಬಾರಿ ಯುದ್ಧ ಮಾಡಿದ್ದಾನೆ, ಸೋತೋದ. ಒಂದು ದಿವಸ ಎಲ್ಲೊಂದ್ ಕಡೆ ಕೂತ್ಕೊಂಡಿದ್ದಂತೆ, ಜನರ ಬಳಿ ಹತ್ಕಾರವನ್ನು ನೋಡಿದಂತೆ, ಅದು ಬೀಳ್ತಾ ಇತ್ತು, ಮತ್ತೆ ಆಗ್ತಾ ಇತ್ತು, ಲಾಸ್ಟ್ ಸಕ್ಸಸ್ ಆಯ್ತು. ಅದನ್ನ ನೋಡಿ ಅವ್ರು ಏನ್ ಮಾಡಿದ್ದಾರೆ, ಮತ್ತೊಂದ್ ಸಾರಿ ದಾಳಿ ಮಾಡಿದ್ರೆ ಗೆದ್ದ. ಅವ್ನು ನಾನು ಹೊಗಳ್ತಾ ಇಲ್ಲ, ಏನಂದ್ರೆ ಆದ್ರೂ ಆ ವ್ಯಕ್ತಿ ಯೇಸು ಕ್ರಿಸ್ತನನ್ನ ಅಂಗೀಕರಿಸದೆ ಸತ್ತೋದ್ರೆ ಅವನಿಗೇನು ಲಾಭ ಇಲ್ಲ. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡ್ರೆ ನಮ್ಮ ಆತ್ಮ ನಷ್ಟಪಟ್ಟರೆ ನಮಗೇನು ಲಾಭ ಇಲ್ಲ. ದೇವರು ನಮ್ಮನ್ನ ಸರಿಯಾದ ಒಂದು ಸ್ಥಳಕ್ಕೆ ತಗೊಂಡ್ಬಂದಿದ್ದಾರೆ, ಸರಿಯಾಗಿ ದೇವರೇ ನಮಗೆ ಪ್ರಕಟಿಸಿಕೊಂಡಿದ್ದಾರೆ. ಹಲ್ಲೆಲೂಯ. ನಾವು ಯೇಸು ಕ್ರಿಸ್ತನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ದೇವರ ಬಳಿಗೆ ಬಂದಿದ್ದೀವಿ ಅಂತ ಅನ್ನೋದಾದ್ರೆ ಅದಕ್ಕೆ ಕಾರಣ ದೇವರೇ ಕಾರಣ. ಹಲ್ಲೆಲೂಯ. ಯೇಸು ಕ್ರಿಸ್ತನೇ ಕಾರಣ ಇದಕ್ಕೆಲ್ಲ. ಆಮೆನ್. ಯೇಸು ಕ್ರಿಸ್ತನ ಪ್ರೀತಿಯಿಂದ ದೇವರು ನಿಮ್ಮ ಬಳಿಗೆ ಸುವಾರ್ತಿಕರನ್ನ ಕಳಿಸಿ, ಸುವಾರ್ತೆ ಸಾರುವವರನ್ನು ನಿಮ್ಮ ಮನೆ ಕಳಿಸಿ, ಅಥವಾ ದಾರಿಯಲ್ಲೆಲ್ಲೋ ಭೇಟಿ ಮಾಡಿಸಿ, ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ನೀವು ಸಭೆಗೆ ಹೋಗುವಂತೆ ಮಾಡಿ ದೇವರು ನಿಮ್ಮನ್ನು ರಕ್ಷಣೆ ಮಾಡಿದ್ದಾರೆ. ಹಲ್ಲೆಲೂಯ. ನೀವು ಯಾರು ಕೂಡ ನಾಶ ಆಗೋದಿಲ್ಲ. ಆಮೆನ್. ನಾವು ಯಾರೇ? ರಾಜವಂಶಸ್ಥರು. ಆಮೆನ್. ಪಕ್ಕದಲ್ಲಿದ್ದವ್ರಿಗೆ ಹೇಳ್ರಿ, ನಾನು ರಾಜವಂಶಸ್ಥ, ನಾನು ನಾಶವಾಗೋದಿಲ್ಲ ಅಂತ ಹೇಳಿ. ಇನ್ನೊಂದ್ಸರಿ ಹೇಳ್ರಿ, ನೀನು ರಾಜವಂಶಸ್ಥ, ನೀನು ನಾಶವಾಗೋದಿಲ್ಲ ಅಂತ ಹೇಳ್ರಿ. ಹಲ್ಲೆಲೂಯ. ಹಲ್ಲೆಲೂಯ. ದೇವ್ರ ನಮಗೆ ಸ್ತೋತ್ರವಾಗಲಿ. ಇಲ್ಲ ನೋಡ್ತೇವೆ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲಾ ಸಂಪಾದಿಸಿಕೊಂಡ್ರು ತನ್ನ ಆತ್ಮ ನಷ್ಟಪಟ್ಟರೆ ಅವನಿಗೆ ಏನು ಪ್ರಯೋಜನ ಇಲ್ಲ. ಕೆಲವರು ಹೇಳ್ತಾರೆ, ಸತ್ತ ಮೇಲೆ ನಾವು ನರಕಕ್ಕೆ ಹೋಗ್ತೀವ, ಸ್ವರ್ಗಕ್ಕೆ ಹೋಗ್ತೀವ, ಯಾರು ನೋಡಿರೋದನ್ನ? ಇರುತ್ತಕ ತಿಂದುಕೊಂಡು ಮಜಾ ಮಾಡಿ ಸಾಗಿದಪ್ಪ ಕೆಲವರು ಹೇಳ್ತಾರೆ. ಆದ್ರೆ ದೇವರ ವಾಕ್ಯವನ್ನು ನಾವು ನಂಬುವಾಗ ನಿಜವಾಗ್ಲೂ ದೇವರು ನಮ್ಮೊಂದಿಗಿದ್ದು ಅದ್ಭುತಗಳನ್ನು ಮಾಡ್ತಾ ಇದ್ದಾರೆ. ಆ ಒಂದು ಅದ್ಭುತಗಳ ಮೂಲಕವಾಗಿ ನಾವು ದೇವರನ್ನು ನಂಬಬೇಕು. ಸ್ವರ್ಗ ಇದೆ, ನರಕನೂ ಇದೆ. ಹಲ್ಲೆಲೂಯ. ದೇವರಿಗೆ ಸ್ತೋತ್ರ. ಎಷ್ಟೋ ಜನರು ನಷ್ಟಪಡಿಸಿಕೊಂಡಿದ್ದಾರೆ ಸತ್ಯಯುಗದಲ್ಲಿ. ಬಹಳ ಜನ ಇದ್ದಾರೆ. ನಾವು ಕೆಲವೊಂದು ಉದಾಹರಣೆಗಳನ್ನ ಧ್ಯಾನಿಸಬಹುದು ಇವತ್ತು. ನಾವು ಮೊದಲನೇದಾಗಿ ದೇವರ ಸಾನ್ನಿಧ್ಯ ನಷ್ಟಪಡಿಸಿಕೊಂಡಂತ ವ್ಯಕ್ತಿಗಳ ಬಗ್ಗೆ ನಾವು ಧ್ಯಾನ ಮಾಡೋಣ. ಆಮೇಲೆ ದೇವರಿಂದ ದೇವರ ಸಾನ್ನಿಧ್ಯವನ್ನು ನಷ್ಟಪಡಿಸಿಕೊಂಡು ತಿರುಗಿ ಪಡ್ಕೊಂಡಂತ ವ್ಯಕ್ತಿಗಳ ಬಗ್ಗೆ ಧ್ಯಾನ ಮಾಡೋಣ. ಕೊನೆಯದಾಗಿ ದೇವರ ಸಾನ್ನಿಧ್ಯವನ್ನು ಸೇರಿದಂತ ವ್ಯಕ್ತಿಯ ಬಗ್ಗೆ ನಾವು ಧ್ಯಾನಿಸೋದಕ್ಕಿದ್ದೇವೆ. ಆಮೇಲೆ ಇವತ್ತು ನಾವು ಕೆಲವು ವ್ಯಕ್ತಿಗಳ ಬಗ್ಗೆ ಧ್ಯಾನಿಸೋದಕ್ಕಿದ್ದೇವೆ. ಮೊದಲನೇದಾಗಿ ಆದಿಕಾಂಡ 3:23 ಅಲ್ಲಿ ನಾವು ನೋಡ್ತೇವೆ. ಯಾರಾದ್ರೂ ಹೋದ್ರಿ? ಆದಿಕಾಂಡ 3:23. ಅವನು ಉತ್ಪತ್ತಿಯಾದ ಭೂಮಿಯನ್ನೇ ವ್ಯವಸಾಯ ಮಾಡುವುದಕ್ಕಾಗಿ ಅವನನ್ನು ಎದೆ ತೋಟದಿಂದ ಹೊರಡಿಸಿಬಿಟ್ಟನು. ಅವಲ್ಲದೆ
ಜೀವ ರಕ್ಷಣೆಗೆ ಹೋಗುವ ದಾರಿಯನ್ನು ಕಾಯುವುದಕ್ಕೆ ಆತನು ಎದೆನು ಹೊಲದ ಪೂರ್ವ ದಿಕ್ಕಿನಲ್ಲಿ ಕೆರೂಬಿಯರನ್ನು ಜಗದಲ್ಲೇ ಪ್ರಜ್ವಲಿಸುತ್ತಾ ಹುಟ್ಟುವ ಕತ್ತೆಯನ್ನು ಇರುತ್ತದೆ. ಸರಿ, ನಾವು ನೋಡ್ತೇವೆ ದೇವರ ಸಾನ್ನಿಧ್ಯ ಆದಾಮನು ಕಳ್ಕೊಂಡ. ಅದಕ್ಕಿಂತ ಮೊದಲು ಅವನಿಗೆ ದೇವರಿಗೆ ಯಾವ ರೀತಿ ಸಂಬಂಧ ಇತ್ತೇವೆ? ದೇವರ ಜೊತೆ ನೇರವಾಗಿ ಮಾತಾಡ್ತಾ ಇದ್ದ, ಮತ್ತೆ ದೇವರ ಸರ ಕೇಳಿಸ್ಕೊಳ್ತಾ ಇದ್ದ. ಅವನು ತಪ್ಪು ಮಾಡಿದ ಮೇಲೂ ದೇವರ ಸರ ಕೇಳಿಸ್ಕೊಂಡಾರೆ. ಆದಾಮನೇ ನೀನ್ ಎಲ್ಲಿರುತ್ತಿ? ಇಡೀ ಈ ಭೂಮಿ ಸೃಷ್ಟಿ ಆದ್ಮೇಲೆ ದೇವರು ಮಾಡಿದಂತ ಮೊದಲನೇ ಪ್ರಶ್ನೆ ಮನುಷ್ಯನಿಗೆ, ಆದಾಮನೇ ನೀನ್ ಎಲ್ಲಿರುತ್ತಿ ಅಂತ ಕೇಳ್ತಾನೆ. ಅವ ಹೋಗಿ ಮುಚ್ಕೊಂಡಿರ್ತಾನೆ, ಗಿಡದ ಹುಡುಗ ದೇವ್ರು ಬರೋದನ್ನ ನೋಡಿ ಮುಚ್ಕೊಂಡಿರ್ತಾನೆ. ಸಪ್ಲ ಕೇಳಿ, ಸ್ವಾಮಿ ನೀವು ಬರ್ತಾ ಇರೋ ಸಪ್ಲ ನನಗೆ ಗೊತ್ತಾಯ್ತು, ನಾನು ಹೋಗಿ ಮರದ ಮೇಲೆ ಮುಚ್ಕೊಂಡಿದ್ದೀನಿ, ನನ್ನ ಮೈಮೇಲೆ ಬಟ್ಟೆ ಇಲ್ಲ ಅಂತ ಹೇಳ್ತಾನೆ. ಇನ್ನು ನೋಡ್ತೇವೆ ಆದಾಮನು ದೇವರ ಸಾನ್ನಿಧ್ಯವನ್ನ ಕಳ್ಕೊಂಡಿರೋ ಕಾರಣ ದೇವರ ಒಂದೇ ಒಂದು ಆಜ್ಞೆಯನ್ನು ಅವರಲ್ಲಿ ಏರಿದ್ದಾರೆ. ಎಷ್ಟು ಆಜ್ಞೆಗಳಿದ್ದಾರೆ? ಎಷ್ಟು ಆಜ್ಞೆಗಳಿದ್ವು ಅವಾಗ? ಒಂದೇ ಆಜ್ಞೆ. ಏನದ ಆಜ್ಞೆ? ಒಳ್ಳೆಯದರ ಕೆಟ್ಟದರ ಅರು ಬರುವಂತ ಹಣ್ಣು ಮಾತ್ರ ತಿನ್ಬೋದು, ಬೇರೆ ಎಲ್ಲ ಹಣ್ಣುಗಳನ್ನ ತಿನ್ಬೋದು. ಅಂದ್ರೆ ಸಾಕಷ್ಟು ತಿನ್ಬೋದು. ಹಲ್ಲೆಲೂಯಾ. ಎಷ್ಟು ಬೇಕಾದಷ್ಟು ಹಣ್ಣು ತಿನ್ಬೋದು, ಆದ್ರೆ ಒಂದು ಮರದ ಹಣ್ಣು ಮಾತ್ರ ತಿನ್ಬಾರ್ದು. ಆ ರೂಲ್ಸ್ ನೀರಿನ ಕಾರಣದಿಂದ ತಿರುಗಿ ಪಶ್ಚಾತ್ತಾಪ ಪಟ್ಟಿದ್ರೆ ದೇವ್ರೆ ನಾನು ತಪ್ಪಾಯ್ತಂದಿದ್ರೆ ದೇವ್ರು ಕ್ಷಮಿಸ್ತಾ ಇದ್ರೇನೋ? ಅದನ್ನು ಪಶ್ಚಾತ್ತಾಪ ಪಟ್ಟನು ಅಂತ ಹೇಳಿ ಕೂಡ ಬರೀಲಿಲ್ಲ. ದೇವರ ಸಾನ್ನಿಧ್ಯವನ್ನು ಕಳ್ಕೊಂಡು ದೇವರೇ ಆತನನ್ನ ಹೊರಗಾಗ್ತಾನೆ. ಅದಾದ್ಮೇಲೆ ಎರಡನೇ ವ್ಯಕ್ತಿಯನ್ನ ನಾವು ನೋಡ್ತೇವೆ, ಕಾಯಿನನು. ಆದಿಕಾಂಡ 4:14 ನಾವು ನೋಡ್ತೇವೆ. ಅಲ್ಲೇ ಇದೆ, ನನ್ನನ್ನು ಸ್ವದೇಶದಿಂದ ನಡೆಸುತ್ತೀಯಲ್ಲ, ಇಲ್ಲ ಸಾನ್ನಿಧ್ಯವು ತಪ್ಪಿತು, ನಾನು ಲೋಕದಲ್ಲಿ ನಡೆಯುವವನು ದೇಶಭ್ರಷ್ಟನು ಆಗಬೇಕಾಯಿತು, ಇದಲ್ಲದೆ ನನ್ನನ್ನು ಕಂಡವರು ಕೊಟ್ಟವರು ಎಂದು ಹೇಳಿದರು. ಸರಿ, ನಾವು ನೋಡ್ತೇವೆ ಕಾಯಿನನು ಹೇಳ್ತಾನೆ, ಇವತ್ತು ನನ್ನನ್ನು ಸ್ವದೇಶದಿಂದ ಉಳಿಸ್ತೀಯಲ್ಲ, ನಿನ್ನ ಸಾನ್ನಿಧ್ಯವು ತಪ್ಪಿತ್ತು. ದೇವರ ಸಾನ್ನಿಧ್ಯ ಅಂದ್ರೆ ಏನು ಅಂತ ಕಾಯಿನನಿಗೆ ಸರಿಯಾಗಿ ಗೊತ್ತಿದೆ. ಆದ್ರೂ ಅವನು ಕೊಲೆ ಮಾಡ್ತಾ ಇದ್ದಾನೆ. ಇಲ್ಲಿ ನಿನ್ನ ಸಾನ್ನಿಧ್ಯ ತಪ್ಪಿತು ಅಂತ, ಸ್ವಾಮಿ ನೀನೇ ನಾನು ತಪ್ಪಿಸಿದಪ್ಪ, ನೀನು ಆರಾಧನೆ ಮಾಡ್ಕೊಂಡು ಇದ್ದೀನಿ ಅಂತೇಳಿ ದೇವರ ಮೇಲೆ ನಾನು ತಪ್ಪಿಸ್ತಾ ಇರಬಹುದು, ಪಶ್ಚಾತ್ತಾಪ ಪಡ್ತಾ ಇಲ್ಲ. ದುಃಖಕರ ಸಂಗತಿ ಏನಂದ್ರೆ, ಸ್ವಾಮಿ ನಾನು ತಪ್ಪು ಮಾಡ್ಬಿಟ್ನಪ್ಪ, ನಮ್ಮ ತಮ್ಮನ ಕೊಂದು ಅಂತೇಳಿ ಪಶ್ಚಾತ್ತಾಪ ಪಟ್ಟಿದ್ರೆ ದೇವರು ಅಲ್ಲೇ ಇರಿಸ್ತಾ ಇದ್ರೆ ನಾವು ಈ ವ್ಯಕ್ತಿಗಳ ಬಗ್ಗೆ ಯಾಕೆ ಧ್ಯಾನಿಸ್ತಾ ಇದ್ದೀವಿ ಅನ್ನೋದು ಒಂದು ಕೊನೆಯದಾಗಿ ನಮಗೆ ಎಲ್ಲರಿಗೂ ಗೊತ್ತಾಗ್ತದೆ. ಇಲ್ಲಿ ಈ ಮನುಷ್ಯ ಪಶ್ಚಾತ್ತಾಪ ಪಡಲಿಲ್ಲ, ದೇವ್ರು ಹೋಗಂದ ತಕ್ಷಣ ಸುಮ್ಮನೆ ಬಂದ್ಬಿಟ್ಟ. ಸ್ವಾಮಿ ನನ್ನ ಹೊರಗೆ ಹಾಕ್ಬೇಡ, ನನ್ನನ್ನು ಸ್ವೀಕರಿಸು ಅಂತ ಕೇಳ್ಕೊಳ್ಳಿಲ್ಲ. ಯಾರಾದ್ರೂ ಬೈಬಲ್ನಲ್ಲಿ ಕೇಳ್ಕೊಂಡಿದಾರ, ಸ್ವಾಮಿ ನನ್ನ ತಪ್ಪಾಯ್ತು ನಾನು ಕ್ಷಮಿಸು ಅಂತೇಳಿ? ಯಾರು ಕೇಳಿದ್ದಾರೆ? ದಾವೀದ ಕೇಳಿದ್ದಾರೆ. ದಾವೀದ ಮಹಾಘೋರ ಪಾಪ ಮಾಡಿ ಆನಂತರ ಕೇಳ್ತಾನೆ, ಸ್ವಾಮಿ ನನ್ನನ್ನು ಕ್ಷಮಿಸು ಅಂತ. ಕ್ಷಮಾಪಣೆ ಗೊತ್ತಾಗುತ್ತೆ. ಆದ್ರೆ ಕಾಯಿನನ ಕ್ಯಾರೆಕ್ಟರ್ ಆ ರೀತಿ ಇಲ್ಲ ನೋಡ್ರಿ. ಎಷ್ಟು ಇದು ಈ ಸಂದೇಶ ದೇವರು ನಮಗೆ ಯಾಕೆ ಇವತ್ತು ಮಾತಾಡ್ತಾ ಇದ್ದಾರೆ ಅಂದ್ರೆ, ನಮ್ಮ ಗುಣಗಳು ಯಾವ ರೀತಿಯಾಗಿ ಇರಬೇಕು ಅಂದ್ರೆ, ನಾವು ಏನಾದ್ರೂ ತಪ್ಪು ಮಾಡಿದ್ರೆ ತಕ್ಷಣ ದೇವರ ಹತ್ರ ಒಪ್ಕೋಬೇಕು, ಮತ್ತೆ ದೇವರ ಹತ್ರ ಕ್ಷಮಾಪಣೆ ಕೇಳಬೇಕು. ದೇವರ ಸಾನ್ನಿಧ್ಯದಿಂದ ನಾವು ಇಲ್ಲೋಗಿ ಹೋಗಬಾರ್ದು. ತಪ್ಪು ಮಾಡಿ ನಾವು ಇಲ್ಲಿಂದ ಬಿಟ್ಬಿಡೋಣ, ನಾವು ಸಭೆಗೆ ಬರೋದು ಬೇಡ, ಯೇಸು ಸ್ವಾಮಿ ನನಗೆ ಬೇಡ ಅಂದ್ರೆ ಆ ತೀರ್ಮಾನಕ್ಕೆ ನಾವು ಬರಬಾರ್ದು ಬೇರೆ. ಹಲ್ಲೆಲೂಯಾ. ಅದಾದ್ಮೇಲೆ ಇನ್ನೊಬ್ಬ ವ್ಯಕ್ತಿಯ ನಾವು ನೋಡೋಣ ರೀ. ಒಬ್ಬ ಸಹೋದರಿ ಇದ್ದಾರೆ. ಅದೇ ಆದಿಕಾಂಡ ಪುಸ್ತಕ 19ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. 19:26 ಯಾರಾದ್ರೂ ಹೋದ್ರಿ? ಲೋಟದ ಹೆಂಡತಿ ಅವನ ಹಿಂದೆ ಬರುತ್ತಿರುವಾಗ ಹಿಂದಿರುಗಿ ನೋಡಿದರಿಂದ ಹುಟ್ಟಿನ ಕಂಬವಾದವಳು. ಓಕೆ, ಇನ್ನು ನೋಡ್ತೇವೆ ದೇವರು ಒಂದು ಜಾಗಕ್ಕೆ ಹೋಗ್ರಿ ಅಂತ ಹೇಳ್ತಾನೆ. ಕುಟುಂಬಕ್ಕೆ ಹೇಳ್ತಾನೆ. ಸೊದೋಮ್ ಗೊಮೋರ ಪಟ್ಟಣ, ಈ ವಾಕ್ಯ ಓದುವಾಗ ನಮಗೆ ಜ್ಞಾಪಕ ಆಗ್ತದೆ. ಸೊದೋಮ್ ಗೊಮೋರ ಪಟ್ಟಣದಲ್ಲಿ ಇರ್ತಾರೆ. ಅವಾಗ
ಏನ್ ನಡೀತದ ಅಂದ್ರೆ ಅಲ್ಲಿ ಪಾಪ ಭಯಂಕರ ತುಂಬಿತ್ತು. ಈ ಪಾಪದ ನಿಮಿತ್ತ ನಾನು ಎಲ್ಲರನ್ನೂ ಸಾಯಿಸ್ಬಿಡ್ತೇನೆ, ಆದ್ರೆ ಲೋಟನನ್ನ ಮಾತ್ರ ನಾನು ಬದುಕಿಸ್ತೇನೆ. ಲೋಟನು ನೀತಿವಂತರಿಗಾಗಿ ದೇವರ ದೃಷ್ಟಿಗೆ ಕಾಣಿಸಿಕೊಳ್ತಾನೆ, ನೀತಿವಂತನಾಗಿ. ಅಬ್ರಾಹ್ಮನ ನಿಮಿತ್ತವಾಗಿ ದೇವರು ಅವನನ್ನ ರಕ್ಷಣೆ ಮಾಡ್ತಾರೆ. ಆಗ ಲೋಟನ ಮನೆಗೆ ದೇವದೂತರೇ ಬಂದು ಅವರನ್ನ ಕರ್ಕೊಂಡು ಬರ್ತಾರೆ, ಹೊರಗೆ ಕರ್ಕೊಂಡು ಬರ್ತಾರೆ. ಅಲ್ಲಿ ಒಂದು ಅದ್ಭುತ ನೋಡ್ತಾರೆ ಇವರು, ಲೋಟನ ಕುಟುಂಬದವರು. ಏನ್ ಅದ್ಭುತ ಇರೋದು? ಯಾರಿಗೆ ನಂಬಿಕೆ ನಡಿ. ದೇವದೂತರು ಇವ್ರ ಮನೆಗೆ ಬಂದಾಗ ಒಂದು ಅದ್ಭುತ ನೋಡ್ತಾರೆ. ಕಣ್ಣುಗಳು ಮೊಬ್ಬಾಗ್ತವೆ. ದೇವದೂತರು ಲೋಟನ ಕುಟುಂಬಕ್ಕೆ ವಿರೋಧವಾಗಿ ಬಂದಂತ ಎಲ್ಲರ ಕಣ್ಣುಗಳನ್ನ ದೇವರು ಮೊಬ್ಬಾಗುವಂತೆ ಮಾಡಿ ಅವರು ಹುಡುಕ್ತಾ ತಿರುಗ್ತಾರೆ, ಕುರುಡರ ಹಾಗೆ ತಿರುಗ್ತಾರೆ. ಅಂದ್ರೆ ಈ ಅದ್ಭುತ ನೋಡಿದಾದ್ಮೇಲೆ ದೇವರು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ ಅವ್ರು ನಂಬಬೇಕಾಗಿತ್ತು. ನಂಬಿದ್ರು, ಆ ಕುಟುಂಬ ಎಲ್ಲ ನಂಬಿತ್ತು. ನಂಬಿ ಬರ್ತಾ ಇರ್ತಾರೆ. ಅವಾಗ ಬೆಳಗಾಗುವಾಗ ಲೋಟನ ಹೆಂಡತಿ ನಮ್ಮ ಮನೆ ಬಿಟ್ಟು ಬನ್ನಿ, ಬಂಗಾರಲ್ಲೇ ಬಿಟ್ಟನಿ, ಬೆಳ್ಳಿಯಲ್ಲೇ ಬಿಟ್ಟನಿ, ರೊಕ್ಕ ಅಲ್ಲೇ ಬಿಟ್ಟನಿ, ಏನೇನೋ ಅಲ್ಲ ಬಿಟ್ಟು ಬಂದನಿ, ನಾವು ಗಂಡನ ಮಾತು ಕೇಳ ಇಲ್ಲಿ ಬಂದಿಲ್ಲ. ಏನೇನೋ ವಿಚಾರ ಮಾಡಿರ್ಬೋದು, ಏನೇನೋ ತಪ್ಪಾಗಿ ವಿಚಾರ ಮಾಡ್ತಾರೆ. ದೇವರು ನೀನು ಹಿಂದೆ ನೋಡ್ಬೇಡ, ಮುಂದೆ ಹೋಗಂತ ಹೇಳಿದ್ರೆ ಮುಂದೆನೇ ಹೋಗ್ಬೇಕು. ಹಲ್ಲೆಲೂಯ. ದೇವರು ನನ್ನ ಬಳಿಗೆ ಬಾ ಅಂತ ಹೇಳಿದರೆ ಬರ್ಬೇಕಷ್ಟೇ. ಹಲ್ಲೆಲೂಯ. ನಾವು ದೇವರನ್ನ ಆರಾಧನೆ ಮಾಡ್ಬೇಕೆಂಬುದಾಗಿ ಹೇಳಿದರೆ ಆರಾಧನೆ ಮಾಡ್ಬೇಕಷ್ಟೇ. ಹಲ್ಲೆಲೂಯ. ನಮಗೆ ಸುವಾರ್ತೆ ಸಾರಬೇಕೆಂಬುದಾಗಿ ದೇವರು ಹೇಳಿದರೆ ಸುವಾರ್ತೆ ಸಾರಬೇಕು. ಹಲ್ಲೆಲೂಯ. ದೇವರು ಹೇಳಿದಂತ ಕೆಲಸವನ್ನ ಎದುರಿಸಿ ನಾವು ಮಾಡ್ಬೇಕು. ಆಮೇಲೆ ಯಾರನ್ನು ನಾವು ಏನ್ ಮಾಡಬಾರ್ದ್ರಿ? ಲೆಕ್ಕಕ್ಕೆ ತಗೋಬಾರ್ದು. ದೇವರ ರಾಜ್ಯಕ್ಕೆ ಬರುವಾಗ ಬೇರೆ ವ್ಯಕ್ತಿಗಳನ್ನ ನಾವು ಲೆಕ್ಕಕ್ಕೆ ತಗೊಳ್ಳಿಕ್ಕೆ ಹೋಗ್ಬಾರ್ದು. ಹಲ್ಲೆಲೂಯ. ಇಲ್ಲಿ ಲೋಟನ ಹೆಂಡತಿ ಒಂದೇ ಒಂದು ಸಾರಿ ನಾನು ಮನೆ ನೋಡ್ತೀನಿ, ಏನ್ ಹೇಳ್ತಾಳೆ? ನಮ್ಮ ಊರು ನೋಡ್ತೀನಿ, ನಾನು ಬಿಟ್ಟು ಬಂದಂತ ಊರು ನೋಡ್ತೀನಿ. ಟರ್ನ್ ಆಗ್ತಾಳೆ, ಹಿಂದೆ ತಿರುಗ್ತಾಳೆ. ತಿರುಗಿದ ತಕ್ಷಣ ಅಲ್ಲೇ ಏನಾಗ್ತಾಳೆ? ಮುಸ್ಲಿನ ಕಂಬವಾಗಿ ನಿಲ್ತಾಳೆ. ಅದನ್ನ ಲೋಟನು ನೋಡಂಗಿಲ್ಲ. ಈ ಅಕ್ಕ ಬರೋದ್ಬಿಟ್ಟು ಹೋಗ್ಲಿ ಕಡೆ ಹೋದ್ಮೇಲೆ ಈ ಅಕ್ಕ ನಾನು ಹೆಂಡತಿ ಬರೋಳು ಅಂತೇಳಿ ಅವನು ಆಕೆ ನೋಡಿದಂದ್ರ ಅವನು ಒಬ್ಬರಿ ಕಂಬ ಆಗ್ತೀವಿ ಏನೋ ಗೊತ್ತಿಲ್ಲ ಅಂತ. ನಾವು ಹಿಂತಿರುಗಿ ನೋಡುವವರನ್ನ ಗಮನಿಸಬಾರ್ದು. ಎಷ್ಟೋ ಜನರು ದೇವರನ್ನ ಬಿಟ್ಟು ಹೋಗ್ತಾರೆ, ಬಿಟ್ಟು ಹೋದವರನ್ನ ನಾವು ಗಮನಿಸಬಾರ್ದು. ಬಿಟ್ಟು ಹೋದವ್ರಿಗೆ ಪ್ರಾರ್ಥನೆ ಮಾಡ್ಬೇಕು ಹೊರತು ಅವರಾಗಿ ನಾವು ಕೂಡ ಏನಾಗಬಾರ್ದು, ಹಿಂತಿರುಗಬಾರ್ದು. ಹಲ್ಲೆಲೂಯ. ದೇವ್ರು ನಮಗೆ ಸ್ತೋತ್ರವಾಗಲಿ. ಲೋಟ ನೋಡ್ಲಿಲ್ಲ, ಅವ್ನ ಮಕ್ಕಳು ನೋಡ್ಲಿಲ್ಲ. ಒಳ್ಳೆ ನಂಬಿಕಸ್ಥರಲ್ವ ಇವರು? ಹಲ್ಲೆಲೂಯ. ಆಕೆ ಧ್ವನಿ ಕೇಳೋದೇ ನಿಂತೋಯ್ತು. ಮುಟ್ಟಿನ ಕಂಬ ಆದ್ಮೇಲೆ ಎಲ್ಲಿ ಧ್ವನಿ ಬರ್ತದೆ? ಶರೀರವಾಗಿ ಉಪ್ಪ ಆದ್ಮೇಲೆ ಧ್ವನಿನ ಬರಂಗಿಲ್ಲ. ಹೋಗಿ ಬಿಡ ಕಡೆ ಹಿಂದ್ ಹೋಗ್ಯಾಳೆ, ನಮ್ಮ ವಾಪಸ್ ಅಲ್ಲೇ ಹೋಗಿ ಏನಾದ್ರು ಆಗ್ಲಿ ಅಂತೇಳಿ ಬಿಟ್ಟಿದ್ರು. ಅವ್ರು ಹೋಗಿ ಬಿಡ್ತಾರೆ, ಈಗ ಅಲ್ಲೇ ನಿಂತ್ಕೊಳ್ತಾರೆ. ಇನ್ನೋದ್ರು ಅಲ್ಲೇ ನಿಂತ್ಕೊಂಡಿದ್ದಾರೆ. ಇನ್ನೋದ್ರು ಆ ಉಪ್ಪಿನ ಕಂಬ ಅಲ್ಲೇ ಇದೆ. ಪ್ರೆಸೆಂಟ್ ಇವತ್ತು ಉಪ್ಪಿನ ಕಂಬ ಇದೆ. ಹಲ್ಲೆಲೂಯ. ದೇವರ ಸಾನ್ನಿಧ್ಯವನ್ನ ಈಕೆ ಕಳ್ಕೊಳ್ತಾರೆ. ದೇವರ ಆಶೀರ್ವಾದವನ್ನ ಹಿಂತಿರುಗಿ ನೋಡಿದ್ರಿಂದ ಕಳ್ಕೊಳ್ತಾರೆ. ಅದಾದ್ಮೇಲೆ ನಾವು ಹೊಸ ಒಡಂಬಡಿಕೆಗೆ ಬರುವಾಗ ಒಬ್ಬ ಉಪವಾಸ ಮಾಡುವಂತ ವ್ಯಕ್ತಿ ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಲಿಲ್ಲ. ನೋಡೋಣ ಲೂಕ 18:14.